ಇನ್ನ ವಾಕ್ಯ ತಿಮೋಥೆಯನಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ ವಾಕ್ಯ 14. ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ನಿನ್ನ ಬೋಧಕರು ಯಾರೆಂದು ನಿನಗೆ ಗೊತ್ತಿದೆ. ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯ ಮಾಡಿಕೊಂಡಿರುವೆ. ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯಬಹುದೆಂಬ ಜ್ಞಾನವು ಲಭಿಸುವುದು ಈ ಪವಿತ್ರ ಗ್ರಂಥದಿಂದಲೇ. ಪ್ರೈಸ್ ದ ಲಾರ್ಡ್. ಜೀವೋದ್ಧಾರವನ್ನು ಗಳಿಸಬಹುದು ಎಂಬ ಜ್ಞಾನವು ಲಭಿಸುವುದು ಪವಿತ್ರ ಗ್ರಂಥದಿಂದಲೇ, ದೇವರ ವಾಕ್ಯದಿಂದಲೇ, ಯೇಸುವಿನ ವಾಕ್ಯದಿಂದಲೇ. ಆ ವಾಕ್ಯವನ್ನು ಪ್ರತಿದಿನ ಆಲಿಸುತ್ತಾ ಪ್ರಭೇಸುವಿನ ನಾಮಸ್ಮರಣೆ ಮಾಡುತ್ತಾ ಆರಾಧಿಸೋಣ, ಸ್ತುತಿಸೋಣ, ಘನಮಾನ ಮಹಿಮೆ ಸಲ್ಲಿಸೋಣ. ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಪ್ರಭೇಸುವಿಗೆ ಘನಮಾನ ಮಹಿಮೆ. ಹಾಲೆಲುಯ, ಹಾಲೆಲುಯ. ಪ್ರಭೇಸು ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ವಂದನೆ. ಈ ಕ್ಷಣದಲ್ಲಿ ನಿಮ್ಮ ಆತ್ಮರನ್ನು ಕಳುಹಿಸಿರಿ, ಅಭಿಷೇಕಿಸಿರಿ, ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ ನೀಡಿರಿ.